4ನೇ ಸುತ್ತಿನ ಮೊದಲ ಪ್ರಶ್ನೆ, ಕೊನೆಯ ಸುತ್ತಿದು. ನಾಗಾಲ್ಯಾಂಡಿನ ರಾಜಧಾನಿ ಯಾವುದು? ನಾಗಾಲ್ಯಾಂಡಿನ ರಾಜಧಾನಿ ಯಾವುದು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಕೋಹಿಮಾ, ಆಯ್ಕೆ 2 ಇಟಾನಗರ್, ಆಯ್ಕೆ 3 ಗಾಂಧಿನಗರ್, ಆಯ್ಕೆ 4 ದೆಹಲಿ. ಕೊಹಿಮಾ. ನಾಗಾಲ್ಯಾಂಡಿನ ರಾಜಧಾನಿ ಕೋಹಿಮಾ. ಸರಿಯಾದ ಉತ್ತರ. 2 ಅಂಕಗಳನ್ನು ಪಡೆದುಕೊಂಡಿದ್ದೀರಿ. ಶುಭಾಶಯಗಳು ತಮಗೆ. ಪ್ರಶ್ನೆ: ನಮ್ಮ ದೇಶದ ರಾಷ್ಟ್ರೀಯ ಭದ್ರತೆ ಸಲಹೆಗಾರರು ಯಾರು? ನಮ್ಮ ದೇಶದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಯಾರು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಅಜಿತ್ ದೋವೆಲ್, ಆಯ್ಕೆ 2 ಅಜಿತ್ ಕುಮಾರ್, ಆಯ್ಕೆ 3 ಅಮಿತ್ ಶಾ, ಆಯ್ಕೆ 4 ರಾಜನಾಥ್ ಸಿಂಗ್. ನಮ್ಮ ದೇಶದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಯಾರು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಅಜಿತ್ ದೋವಲ್, ಆಯ್ಕೆ 2 ಅಜಿತ್ ಕುಮಾರ್, ಆಯ್ಕೆ 3 ಅಮಿತ್ ಶಾ, ಆಯ್ಕೆ 4 ರಾಜನಾಥ್ ಸಿಂಗ್. ಆಪ್ಷನ್ ಡಿ ರಾಜನಾಥ್ ಸಿಂಗ್. ನಮ್ಮ ದೇಶದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ರಾಜನಾಥ್ ಸಿಂಗ್. ಉತ್ತರ ತಪ್ಪಾಗಿದೆ. ಮೊದಲ ತಂಡಕ್ಕೆ ಪ್ರಶ್ನೆಯನ್ನು ಪಾಸ್ ಮಾಡ್ತೀವಿ. ನಮ್ಮ ದೇಶದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಯಾರು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಅಜಿತ್ ದೋವಲ್, ಆಯ್ಕೆ 2 ಅಜಿತ್ ಕುಮಾರ್, ಆಯ್ಕೆ 3 ಅಮಿತ್ ಶಾ, ಆಯ್ಕೆ 4 ರಾಜನಾಥ್ ಸಿಂಗ್. ಅಮಿತ್ ಶಾ. ನಮ್ಮ ದೇಶದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಅಮಿತ್ ಶಾ. ತಪ್ಪಾದ ಉತ್ತರ. ಸರಿಯಾದ ಉತ್ತರ ಅಜಿತ್ ದೋವಲ್. ಪ್ರಶ್ನೆ ನಿಮಗೆ: INS ವಿಕ್ರಾಂತ್ ಎಂಬುದು ಏನು? INS ವಿಕ್ರಾಂತ್ ಎಂಬುದು ಏನು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಯುದ್ಧ ನೌಕೆ, ಆಯ್ಕೆ 2 ಯುದ್ಧ ಭೂಮಿ, ಆಯ್ಕೆ 3 ರೈಲ್ವೆ ನಿಲ್ದಾಣ, ಆಯ್ಕೆ 4 ವಾಯು ನಿಲ್ದಾಣ. ಯುದ್ಧ ಭೂಮಿ. INS ವಿಕ್ರಾಂತ್ ಎಂಬುದು ಯುದ್ಧ ಭೂಮಿ. ಉತ್ತರ ತಪ್ಪಾಗಿದೆ. ಪ್ರಶ್ನೆಯನ್ನು ಪಾಸ್ ಮಾಡ್ತೀವಿ 2ನೇ ತಂಡಕ್ಕೆ. INS ವಿಕ್ರಾಂತ್ ಎಂಬುದು ಏನು? ನಿಮ್ಮ ಆಯ್ಕೆ: ಆಯ್ಕೆ 1 ಯುದ್ಧ ನೌಕೆ, ಆಯ್ಕೆ 2 ಯುದ್ಧ ಭೂಮಿ, ಆಯ್ಕೆ 3 ರೈಲ್ವೆ ನಿಲ್ದಾಣ, ಆಯ್ಕೆ 4 ವಾಯು ನಿಲ್ದಾಣ. INS ವಿಕ್ರಾಂತ್ ಎಂಬುದು ಏನು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಯುದ್ಧ ನೌಕೆ, ಆಯ್ಕೆ 2 ಯುದ್ಧ ಭೂಮಿ, ಆಯ್ಕೆ 3 ರೈಲ್ವೆ ನಿಲ್ದಾಣ, ಆಯ್ಕೆ 4 ವಾಯು ನಿಲ್ದಾಣ. ಯುದ್ಧ ನೌಕೆ. INS ವಿಕ್ರಾಂತ್ ಎಂಬುದು ಯುದ್ಧ ನೌಕೆ. ಉತ್ತರ ಸರಿಯಾಗಿದೆ. 1 ಅಂಕವನ್ನು ಪಡೆದುಕೊಂಡಿದ್ದೀರಿ. ಶುಭಾಶಯಗಳು ತಮಗೆ. ಪ್ರಶ್ನೆ ನಿಮಗೆ: ಶ್ರೀ ಮಲೆ ಮಹದೇಶ್ವರ ಬೆಟ್ಟ ಯಾವ ಜಿಲ್ಲೆಯಲ್ಲಿದೆ? ಶ್ರೀ ಮಲೆ ಮಹದೇಶ್ವರ ಬೆಟ್ಟ ಅಂದರೆ ಆ ಪುಣ್ಯಕ್ಷೇತ್ರ ಯಾವ ಜಿಲ್ಲೆಯಲ್ಲಿದೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಹಾವೇರಿ, ಆಯ್ಕೆ 2 ಮಂಡ್ಯ, ಆಯ್ಕೆ 3 ಕೋಲಾರ, ಆಯ್ಕೆ 4 ಚಾಮರಾಜನಗರ. ಮಲೆ ಮಹದೇಶ್ವರ ಬೆಟ್ಟದ ಚಾಮರಾಜನಗರ. ಚಾಮರಾಜನಗರ. ಶ್ರೀ ಮಲೆ ಮಹದೇಶ್ವರ ಬೆಟ್ಟದ ಪುಣ್ಯಕ್ಷೇತ್ರ ಚಾಮರಾಜನಗರ ಜಿಲ್ಲೆಯಲ್ಲಿದೆ. ಉತ್ತರ ಸರಿಯಾಗಿದೆ. 2 ಅಂಕಗಳನ್ನು ಪಡೆದುಕೊಂಡಿದ್ದೀರಿ. ಪ್ರಶ್ನೆ 3ನೇ ತಂಡಕ್ಕೆ: ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಅಭ್ಯರ್ಥಿಗೆ ಕನಿಷ್ಠ ಎಷ್ಟು ವರ್ಷ ವಯಸ್ಸಾಗಿರಬೇಕು? ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಅಭ್ಯರ್ಥಿಗೆ ಕನಿಷ್ಠ ಎಷ್ಟು ವರ್ಷ ವಯಸ್ಸಾಗಿರಬೇಕು? ನಿಮ್ಮ ಆಯ್ಕೆಗಳು: ಆಯ್ಕೆ 1 36 ವರ್ಷ, ಆಯ್ಕೆ 2 35 ವರ್ಷ, ಆಯ್ಕೆ 3 40 ವರ್ಷ, ಆಯ್ಕೆ 4 38 ವರ್ಷ. ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧೆ ಮಾಡಲು ಎಷ್ಟು ವರ್ಷ ವಯಸ್ಸಾಗಿರಬೇಕು? ಯೋಚನೆ ಮಾಡಿ ಉತ್ತರವನ್ನು ಹೇಳಿ. ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು 38 ವರ್ಷ ವಯಸ್ಸಾಗಿರಬೇಕು. ತಪ್ಪಾದ ಉತ್ತರ. ನಿಮ್ಮ ಪ್ರಶ್ನೆಯನ್ನು ಪಾಸ್ ಮಾಡ್ತೀವಿ. ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು
ಎಷ್ಟು ವರ್ಷ ವಯಸ್ಸಾಗಿರಬೇಕು? ನಿಮ್ಮ ಆಯ್ಕೆಗಳು: ಆಯ್ಕೆ 1 36 ವರ್ಷ, ಆಯ್ಕೆ 2 35 ವರ್ಷ, ಆಯ್ಕೆ 3 40 ವರ್ಷ, ಆಯ್ಕೆ 4 38 ವರ್ಷ. ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಅಭ್ಯರ್ಥಿಗೆ ಕನಿಷ್ಠ ಎಷ್ಟು ವರ್ಷ ವಯಸ್ಸಾಗಿರಬೇಕು? ನಿಮ್ಮ ಆಯ್ಕೆಗಳು: ಆಯ್ಕೆ 1 36 ವರ್ಷ, ಆಯ್ಕೆ 2 35 ವರ್ಷ, ಆಯ್ಕೆ 3 40 ವರ್ಷ, ಆಯ್ಕೆ 4 38 ವರ್ಷ. ಆಪ್ಷನ್ ಬಿ 35 ವರ್ಷ. ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು 35 ವರ್ಷ ವಯಸ್ಸಾಗಿರಬೇಕು. ಉತ್ತರ ಸರಿಯಾಗಿದೆ, 1 ಅಂಕವನ್ನು ಪಡೆದುಕೊಂಡಿದೆ. ಪ್ರಶ್ನೆ ನಿಮಗೆ: ವಿದ್ಯುತ್ ಬಲ್ಬ್ ಕಂಡುಹಿಡಿದವರು ಯಾರು? ವಿದ್ಯುತ್ ಬಲ್ಬ್ ಕಂಡುಹಿಡಿದವರು ಯಾರು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಅಬ್ದುಲ್ ಕಲಾಂ, ಆಯ್ಕೆ 2 ಥಾಮಸ್ ಅಲ್ವಾ ಎಡಿಸನ್, ಆಯ್ಕೆ 3 ಡೇವಿಡ್, ಆಯ್ಕೆ 4 ನ್ಯೂಟನ್. ವಿದ್ಯುತ್ ಬಲ್ಬನ್ನು ಕಂಡುಹಿಡಿದವರು ಯಾರು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಅಬ್ದುಲ್ ಕಲಾಂ, ಆಯ್ಕೆ 2 ಥಾಮಸ್ ಅಲ್ವಾ ಎಡಿಸನ್, ಆಯ್ಕೆ 3 ಡೇವಿಡ್, ಆಯ್ಕೆ 4 ನ್ಯೂಟನ್. ಆಪ್ಷನ್ ಬಿ ಥಾಮಸ್. ಆಪ್ಷನ್ ಬಿ ವಿದ್ಯುತ್ ಬಲ್ಬನ್ನು ಕಂಡುಹಿಡಿದವರು ಥಾಮಸ್ ಅಲ್ವಾ ಎಡಿಸನ್. ಉತ್ತರ ಸರಿಯಾಗಿದೆ, 2 ಅಂಕಗಳನ್ನು ಪಡೆದುಕೊಂಡಿದ್ದೀರಿ. ಪ್ರಶ್ನೆ 7ನೇ ಪ್ರಶ್ನೆ, ಕೊನೆಯ ಸುತ್ತು. ಕರ್ನಾಟಕ ರಾಜ್ಯದಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಯಾವುದು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಕಾವೇರಿ, ಆಯ್ಕೆ 2 ಕೃಷ್ಣ, ಆಯ್ಕೆ 3 ತುಂಗಾ ನದಿ, ಆಯ್ಕೆ 4 ಯಮುನಾ ನದಿ. ಕರ್ನಾಟಕದಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಯಾವುದು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಕಾವೇರಿ ನದಿ, ಆಯ್ಕೆ 2 ಕೃಷ್ಣಾ ನದಿ, ಆಯ್ಕೆ 3 ತುಂಗಾ ನದಿ, ಆಯ್ಕೆ 4 ಯಮುನಾ ನದಿ. ಕೃಷ್ಣಾ ನದಿ. ಕರ್ನಾಟಕ ರಾಜ್ಯದಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಕೃಷ್ಣಾ ನದಿ. ಉತ್ತರ ತಪ್ಪಾಗಿದೆ, ಪ್ರಶ್ನೆಯನ್ನು ಪಾಸ್ ಮಾಡ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಯಾವುದು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಕಾವೇರಿ ನದಿ, ಆಯ್ಕೆ 2 ಕೃಷ್ಣಾ ನದಿ, ಆಯ್ಕೆ 3 ತುಂಗಾ ನದಿ, ಆಯ್ಕೆ 4 ಯಮುನಾ ನದಿ. ಸರ್ ಇನ್ನೊಂದ್ಸತಿ ಹೇಳ್ತೀರಾ? ಕರ್ನಾಟಕ ರಾಜ್ಯದಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಯಾವುದು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಕಾವೇರಿ ನದಿ, ಆಯ್ಕೆ 2 ಕೃಷ್ಣಾ ನದಿ, ಆಯ್ಕೆ 3 ತುಂಗಾ ನದಿ, ಆಯ್ಕೆ 4 ಯಮುನಾ ನದಿ. ಕಾವೇರಿ ನದಿ. ಕರ್ನಾಟಕದಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಕಾವೇರಿ ನದಿ. ಉತ್ತರ ತಪ್ಪಾಗಿದೆ, ಸರಿಯಾದ ಉತ್ತರ ತುಂಗಾ ನದಿ. ಓಕೆ, ಕರ್ನಾಟಕದಲ್ಲಿ ಪೂರ್ವಕ್ಕೆ ಹರಿಯುವ ನದಿ ತುಂಗಾ ನದಿ. ನಿಮಗೆ ಪ್ರಶ್ನೆ: 2011ರ ಏಕದಿನ ವಿಶ್ವಕಪ್ ಗೆಲ್ಲಿಸಿಕೊಟ್ಟ ನಾಯಕ ಯಾರು? 2011ರ ಏಕದಿನ ವಿಶ್ವಕಪ್ ಗೆಲ್ಲಿಸಿಕೊಟ್ಟ ನಾಯಕ ಯಾರು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಕಪಿಲ್ ದೇವ್, ಆಯ್ಕೆ 2 ವಿರಾಟ್ ಕೊಹ್ಲಿ, ಆಯ್ಕೆ 3 ಮಹೇಂದ್ರ ಸಿಂಗ್ ಧೋನಿ, ಆಯ್ಕೆ 4 ಗೌತಮ್ ಗಂಭೀರ್. 2011ರ ಏಕದಿನ ವಿಶ್ವಕಪ್ ಗೆಲ್ಲಿಸಿಕೊಟ್ಟ ನಾಯಕ ಯಾರು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಕಪಿಲ್ ದೇವ್, ಆಯ್ಕೆ 2 ವಿರಾಟ್ ಕೊಹ್ಲಿ, ಆಯ್ಕೆ 3 ಮಹೇಂದ್ರ ಸಿಂಗ್ ಧೋನಿ, ಆಯ್ಕೆ 4 ಗೌತಮ್ ಗಂಭೀರ್. 2011ರ ಏಕದಿನ ವಿಶ್ವಕಪ್ ಗೆಲ್ಲಿಸಿಕೊಟ್ಟ ನಾಯಕ, ಟೀಮ್ ಇಂಡಿಯಾ ನಾಯಕ. ನಿಮ್ಮ ಆಯ್ಕೆಗಳು: ಆಯ್ಕೆ 1 ಕಪಿಲ್ ದೇವ್, ಆಯ್ಕೆ 2 ವಿರಾಟ್ ಕೊಹ್ಲಿ, ಆಯ್ಕೆ 3 ಮಹೇಂದ್ರ ಸಿಂಗ್ ಧೋನಿ, ಆಯ್ಕೆ 4 ಗೌತಮ್ ಗಂಭೀರ್. ವಿರಾಟ್ ಕೊಹ್ಲಿ ಅಲ್ಲ, ಸಾರಿ ಇನ್ನು ಆಪ್ಷನ್ಸ್ ಹೇಳಿ. ಕಪಿಲ್ ದೇವ್, ವಿರಾಟ್ ಕೊಹ್ಲಿ, ಮಹೇಂದ್ರ ಸಿಂಗ್ ಧೋನಿ, ಗೌತಮ್ ಗಂಭೀರ್. ಗೌತಮ್ ಅಲ್ಲ, ಆಪ್ಷನ್ ಸಿ ಮಹೇಂದ್ರ ಸಿಂಗ್ ಧೋನಿ. 2011ರ ಏಕದಿನ ವಿಶ್ವಕಪ್ ಗೆಲ್ಲಿಸಿಕೊಟ್ಟ ನಾಯಕ ಮಹೇಂದ್ರ ಸಿಂಗ್ ಧೋನಿ. ಉತ್ತರ ಸರಿಯಾಗಿದೆ, 2 ಅಂಕಗಳನ್ನು ಪಡೆದುಕೊಂಡಿದ್ದೀರಿ. ಕಂಗ್ರ್ಯಾಚುಲೇಷನ್. ಪ್ರಶ್ನೆ 3ನೇ ತಂಡಕ್ಕೆ. 9ನೇ ಪ್ರಶ್ನೆ,
ನಾಗಾರ್ಜುನ ಸಾಗರ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ನಾಗಾರ್ಜುನ ಸಾಗರ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಬ್ರಹ್ಮಪುತ್ರ, ಆಯ್ಕೆ 2 ಕೃಷ್ಣ, ಆಯ್ಕೆ 3 ಮಹಾನದಿ, ಆಯ್ಕೆ 4 ಕಾವೇರಿ. ನಾಗಾರ್ಜುನ ಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಬ್ರಹ್ಮಪುತ್ರ, ಆಯ್ಕೆ 2 ಕೃಷ್ಣ, ಆಯ್ಕೆ 3 ಮಹಾನದಿ, ಆಯ್ಕೆ 4 ಕಾವೇರಿ. ಸರ್ ಆಪ್ಷನ್ಸ್ ಅನ್ಸಲ್ಲ. ನಾಗಾರ್ಜುನ ಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಬ್ರಹ್ಮಪುತ್ರ, ಆಯ್ಕೆ 2 ಕೃಷ್ಣಾ ನದಿ, ಆಯ್ಕೆ 3 ಮಹಾನದಿ, ಆಯ್ಕೆ 4 ಕಾವೇರಿ ನದಿ. ಕೃಷ್ಣಾ ನದಿ. ನಾಗಾರ್ಜುನ ಸಾಗರ ಅಣೆಕಟ್ಟನ್ನು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಸರಿಯಾದ ಉತ್ತರ. 2 ಅಂಕವನ್ನು ಪಡೆದುಕೊಂಡಿದ್ದೀರಿ. ಕೊನೆಯ ಪ್ರಶ್ನೆ 4ನೇ ತಂಡಕ್ಕೆ. ಗೋಲ್ ಗುಂಬಜ್ ಪ್ರಸಿದ್ಧ ಸ್ಥಳ ಇರುವ ಜಿಲ್ಲೆ ಯಾವುದು? ಗೋಲ್ ಗುಂಬಜ್ ಪ್ರಸಿದ್ಧ ಸ್ಥಳ ಇರುವ ಜಿಲ್ಲೆ ಯಾವುದು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ತುಮಕೂರು, ಆಯ್ಕೆ 2 ಬಿಜಾಪುರ, ಆಯ್ಕೆ 3 ರಾಯಚೂರು, ಆಯ್ಕೆ 4 ಮಂಡ್ಯ. ಆಪ್ಷನ್ ಬಿ ಬಿಜಾಪುರ. ಗೋಲ್ ಗುಂಬಜ್ ಪ್ರಸಿದ್ಧ ಸ್ಥಳ ಇರುವ ಜಿಲ್ಲೆ ಬಿಜಾಪುರ ಅಥವಾ ವಿಜಯಪುರ. ಈಗ ಮೊದಲು ಬಿಜಾಪುರ ಅಂತಿತ್ತು, ಈಗ ವಿಜಯಪುರ ಅಂತ ಮಾಡಿದ್ದಾರೆ. ಉತ್ತರ ಸರಿಯಾಗಿದೆ. 2 ಅಂಕಗಳನ್ನು ಪಡೆದುಕೊಂಡಿದ್ರಿ. ಇದೀಗ 4 ಸುತ್ತುಗಳು ಮುಕ್ತಾಯವಾಯಿತು. ಕೊನೆಯ ಸುತ್ತಿನಲ್ಲಿ ಯಾವ್ಯಾವ ತಂಡ ಎಷ್ಟೆಷ್ಟು ಅಂಕಗಳನ್ನ ಪಡೆದುಕೊಂಡಿದೆ ನೋಡೋಣ. ಸೊ ಕೊನೆಯ ಸುತ್ತಿನಲ್ಲಿ ಮೊದಲನೇ ತಂಡ 0 ಅಂಕಗಳನ್ನು ಪಡೆದುಕೊಂಡಿದೆ. 2ನೇ ತಂಡ 5 ಅಂಕಗಳನ್ನು ಪಡೆದುಕೊಂಡಿದೆ. ಶುಭಾಶಯಗಳು. ಹಾಗೆ 3ನೇ ತಂಡ 4 ಅಂಕಗಳನ್ನು ಪಡೆದುಕೊಂಡಿದೆ. ಹಾಗೆ 4ನೇ ತಂಡ 5 ಅಂಕಗಳನ್ನು ಪಡೆದುಕೊಂಡಿದ್ದೀರಿ. ಇಲ್ಲಿಗೆ ವಿಜೇತ ತಂಡ ಯಾವುದನ್ನು ನೋಡೋಣ. ಮೊದಲ ತಂಡ ಒಟ್ಟು 4 ಸುತ್ತುಗಳಲ್ಲಿ 9 ಅಂಕಗಳನ್ನು ಪಡೆದುಕೊಂಡಿದೆ. ಶುಭಾಶಯಗಳು. 2ನೇ ತಂಡ 16 ಅಂಕಗಳನ್ನು ಪಡೆದುಕೊಂಡಿದೆ. ಶುಭಾಶಯಗಳು. 3ನೇ ತಂಡ 9 ಅಂಕಗಳನ್ನು ಪಡೆದುಕೊಂಡಿದೆ. ಶುಭಾಶಯಗಳು. ಹಾಗೆ 4ನೇ ತಂಡ 16 ಅಂಕಗಳನ್ನು ಪಡೆದುಕೊಂಡಿದೆ. ಶುಭಾಶಯಗಳು. ಈಗ ಟೈ ಆಗಿದೆ. ಯಾರಿಗೆ ಉತ್ತರ ಗೊತ್ತಿರುತ್ತೆ ಅವರಿಗೆ ಕೈ ಎತ್ತಬೇಕು, ಆಪ್ಷನ್ ಇರಲ್ಲ. ಆಯಿತಾ? ಮೂರನೇ ತಂಡ ಮತ್ತು 4ನೇ ತಂಡ. ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಉತ್ತರ ಗೊತ್ತಿರೋರು ಕೈ ಎತ್ತಬಹುದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನು ಯಾವ ದಿನದಂದು ಆಚರಿಸುತ್ತೇವೆ? ಮಕ್ಕಳ ದಿನಾಚರಣೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಹಾಂ ಹೇಳಮ್ಮ. ಅಕ್ಟೋಬರ್ 2. ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನು ಅಕ್ಟೋಬರ್ 2ರಂದು ಆಚರಿಸಲಾಗುತ್ತದೆ. ಸರಿಯಾದ ಉತ್ತರ. ಸೊ ಮೊದಲನೇ ಬಹುಮಾನವನ್ನು 2ನೇ ತಂಡ ಪಡೆದುಕೊಂಡಿದೆ. ಪಶ್ಚಿಮ ಬಂಗಾಳದ ರಾಜಧಾನಿ ಯಾವುದು? ಹೇಳಮ್ಮ. ಕೋಲ್ಕತ್ತಾ. ಸರಿಯಾದ ಉತ್ತರ ಕಲ್ಕತ್ತಾ. ಸೊ 3ನೇ ಬಹುಮಾನವನ್ನು ಪಡೆದುಕೊಂಡಿದ್ದೀರಿ. ಸೊ ಮೊದಲನೇ ಬಹುಮಾನ 2ನೇ ತಂಡ ಪಡ್ಕೊಂಡಿದೆ. 2ನೇ ಬಹುಮಾನವನ್ನು 4ನೇ ತಂಡ ಪಡ್ಕೊಂಡಿದೆ. 3ನೇ ಬಹುಮಾನವನ್ನು 1ನೇ ತಂಡ ಪಡ್ಕೊಂಡಿದೆ. ಹಾಗೆ 4ನೇ ಬಹುಮಾನವನ್ನು 3ನೇ ತಂಡ ಪಡ್ಕೊಂಡಿದೆ. ಸರಿನಾ?